ಪಾದಯಾತ್ರೆ ಹಮ್ಮಿಕೊಂಡಿರೋ ಉದ್ದೇಶ ಏನಪ್ಪ ಅಂದರೆ 2019, 21, ಸಾಲಿನಲ್ಲಿ ಉತ್ತರಲ್ಲ ಜಲಾಶಯಕ್ಕೆ DPR ಆಗಿದ್ದು, ಇನ್ನೂವರೆಗೂ ಆ DPR ಪ್ರಕಾರ ಇನ್ನೂವರೆಗೂ ಹಣವನ್ನು ಅನುಮೋದನೆ ತರಲಿಲ್ಲ. ಆದ್ದರಿಂದ ಈಗ ಎಕ್ಸ್ಟ್ರಾ ಆಗಿ 491 ಕೋಟಿಗೆ DPR ಆಗಿದೆ. ಏನು ಇವಾಗ ಬಜೆಟ್ ನಡೀತದೆ 6ನೇ ತಾರೀಕು, ಆ ಬಜೆಟಲ್ಲಿ ನಮಗೆ ಹಣ ಬಿಡುಗಡೆ ಮಾಡಿ ಅಂತ ಒತ್ತಾಯಿಸಿ ಹನೂರು ತಾಲೂಕಿಂದ ಅಜ್ಜಿಪುರದಿಂದ ಪಾದಯಾತ್ರೆನ ಹೊರಟಿದ್ದೀವಿ ವಿಧಾನಸೌಧವರೆಗೂ. ಏನು ಪಾದಯಾತ್ರೆ ಹೊರಟಿದ್ದೀನಿ ಮತ್ತು 2ನೇ ತಾರೀಕು ಬೆಂಗಳೂರಿಗೆ ಸೇರ್ತೀನಿ. ಸಾರ್ವಜನಿಕರು ಮತ್ತು ರೈತರು, ನಮ್ಮ ಹನೂರು ಭಾಗದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಪಾದಯಾತ್ರೆಯಲ್ಲಿ. 2ನೇ ತಾರೀಕು ಕೆಂಗೇರಿಗೆ ಬರ್ತೀವಿ. ನಮ್ಮ ವಲಸೆ ಹೋಗಿರೋರು, ನಮ್ಮ ಹನೂರು ತಾಲೂಕಿಂದ ವಲಸೆ ಹೋಗಿರೋರು, ಬೆಂಗಳೂರಲ್ಲಿರೋರು ಅವರೆಲ್ಲರೂ ಬಂದು ನಮ್ಮ ಪಾದಯಾತ್ರೆಯಲ್ಲಿ ಸೇರಿ ಯಶಸ್ವಿ ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ. ಹಾಗೆ ಇನ್ನೂ ಒಂದು ಏನಪ್ಪ ಅಂದರೆ ಗೋಪಿನಾಥ ಗ್ರಾಮ ಪಂಚಾಯತಿಗೆ ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯ ತಲುಪಿಸಿಲ್ಲ. 6 ಗ್ರಾಮಗಳಿಗೆ ಆಲಂಬಾಡಿ, ಮಾರಿಕೋಟೆ, ಜಂಬುಪಟ್ಟಿ, ಅಫ್ಗಾಪಟ್ಟಿ, ಕುಂಗಮಾತೂರು, ಪುದುಕಾಡು ಇಷ್ಟು ಗ್ರಾಮಗಳಿಗೆ ಇನ್ನೂವರೆಗೂ ಕರೆಂಟು, ನೀರು ಕೂಡ ಕೊಟ್ಟಿಲ್ಲ. ಈ ಪಾದಯಾತ್ರೆ ಮುಖಾಂತರ ನಾವು ಸರ್ಕಾರಕ್ಕೆ ಆ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿ ಅಂತ ಒತ್ತಾಯಿಸಿ ಒಂದು ಹೋರಾಟವನ್ನು ಮಾಡ್ತಾಯಿದ್ದೀನಿ. ಈ ಹೋರಾಟಕ್ಕೆ ಜಯವಾಗಲಿ ಅಂತ ನಾನು ಈ ಮಾಧ್ಯಮ ಮೂಲಕ ಕೇಳ್ಕೊಳ್ತೀನಿ. ಪಾದಯಾತ್ರೆ ಹೊರಟಿದ್ದೀವಿ ರೈತ ಸಂಘ. ವಿಶೇಷವಾಗಿ ಏನಪ್ಪ ಈಗ ಎಲ್ಲರೂ ಹೇಳಿದ್ದಾರೆ 490 ಕೋಟಿ ಏನೋ ಇದಾಗಿದೆ ಅಂತ DPR ಆಗಿರೋದು. ಆದರೆ ಇವತ್ತು ಏನು ಬಿಟ್ಟಿ ಬಾಕಿಗಳು ಕೊಡ್ತಾ ಇದೆ, ಏನು ಇವತ್ತು ಗೃಹಲಕ್ಷ್ಮಿ ಆಗಿರ್ಬೋದು, ಬಸ್ಸು ಫ್ರೀ ಆಗಿರ್ಬೋದು, ಅನೇಕ ಯೋಜನೆಗಳನ್ನ ಫ್ರೀಯಾಗಿ ಕೊಟ್ಟಿದ್ದಾರೆ. ಅದು ಯಾವುದು ಕೊಟ್ಟು ಜನಗಳನ್ನ ಕೆಲಸ ಮಾಡೋರನ್ನ ಮಾಡಿದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದ್ರ ಬದಲು ಈ ಥರ ನೀರಾವರಿ ಯೋಜನೆ ಮಾಡಿದಾಗ ತುಂಬ ಹನೂರು ಕ್ಷೇತ್ರದಲ್ಲಿ 28 ಪಂಚಾಯತಿ 150 ಗ್ರಾಮಗಳಿಗೆ ಎಷ್ಟೋ ಜನ ವಲಸೆ ಹೋಗ್ತಾ ಇದ್ದಾರೆ. ಇಲ್ಲೇ ಇದ್ಕೊಂಡು ಬೆಳೆದು 4-6 ಜನಕ್ಕೆ ಅನ್ನ ಕೊಡುವಂಥ ಕೆಲಸ, ಮತ್ತು ಇಲ್ಲೇ ರೈತರಾಗಿ ಬೆಳೆದು ರೈತರು ಏನು ಈ ಭೂಮಿತಾಯಿಯನ್ನು ಹಸುಕೊಂಡು ಪ್ರಕೃತಿಯನ್ನು ಬೆಳೆಸಿ ಮಳೆ ಬೆಳೆ ಮತ್ತು ಈ ದೇಶನ ಕಟ್ಟುವಂಥ ಕೆಲಸ ರೈತರು ಮಾಡ್ತಾರೆ. ಅದರಿಂದ ಬಿಟ್ಟಿ ಬಾಗಿಗಳನ್ನು ಕ್ಲೋಸ್ ಮಾಡಿ ಈ ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಈಗೇನು DPR ಆಗಿದೆ ಆ ಅಮೌಂಟ್ನ ಬಿಡುಗಡೆ ಮಾಡಿಕೊಡ್ಬೇಕಂತ ಮಾನ್ಯ ಸಿದ್ದರಾಮಯ್ಯ ಸರ್ ಅವ್ರಿಗೆ ಮತ್ತು DK ಶಿವಕುಮಾರ್ ಸರ್ ಅವ್ರಿಗೆ, ನೀರಾವರಿ ಸಚಿವರಾದ ಅವ್ರಿಗೂ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ನಿಮ್ಮ ಬಿಟ್ಟಿ ಬಾಗಿಗಳನ್ನು ಕೊಡಬೇಡಿ. ನಮಗೆ ಆದಷ್ಟು ನೀರಿನ ಬಗ್ಗೆ ಯೋಜನೆ ಕೊಟ್ಟು ಮೂಲಭೂತ ಸೌಕರ್ಯ ಏನಿವತ್ತು ನಮ್ಮ ಹನೂರು ಕ್ಷೇತ್ರ ರಸ್ತೆಗಳಲ್ಲಿ ರಸ್ತೆಗಳು ನ್ಯಾಯವಾಗಿ ರಸ್ತೆಗಳಿಲ್ಲ, ಮತ್ತು ಆಸ್ಪತ್ರೆಯಲ್ಲಿ ವಿಕೇಶವಾಗಿದೆ, ಆಸ್ಪತ್ರೆ ಕೂಡ ಸರಿಯಾಗಿಲ್ಲ, ಮತ್ತು ಶಿಕ್ಷಣದಲ್ಲೂ ಕೂಡ ತುಂಬ ದೂರ ಇದೆ, ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ ಮಕ್ಕಳಿಗೆ. ಅದರಿಂದ ನಾನು ಕಲೆ ಕೇಳ್ಕೊತಾ ಇದ್ದಿಷ್ಟೇ, ನಮ್ಮ ಹನೂರು ಕ್ಷೇತ್ರ ತುಂಬ ಕಾಡಿನ ಗ್ರಾಮ, ಕುಕ್ಕೆ ಗ್ರಾಮ ಇರೋದ್ರಿಂದ ಇಲ್ಲಿ ಮಳೆ ಬೆಳೆ ಆದಷ್ಟು ಕಮ್ಮಿ ಆಗಿರೋದ್ರಿಂದ ಇದೊಂದು ಏನು DRP ಆಗಿದೆ ಅದನ್ನ ಅಮೌಂಟನ್ನು ಬಿಡುಗಡೆ ಮಾಡಿಕೊಡ್ಬೇಕು. ಆದಷ್ಟು ಈ ಕ್ಷೇತ್ರದ ಬಗ್ಗೆ ಎಲ್ಲ ಶಾಸಕರು ಕಣ್ಣಿಟ್ಟು ಈ ಕಡೆ ದರ್ಶನ ಮಾಡಿ ನೋಡಬೇಕು. ಮಲೆ ಮಹದೇಶ್ವರ ಬೆಟ್ಟ ಇರೋದ್ರಿಂದ, ಏನೋ ಮಾದಪ್ಪನ ಅನುಗ್ರಹದಿಂದ ನಾವಿಲ್ಲಿ ಉಳ್ಕೊಂಡಿದ್ದೀವಿ. ಇನ್ನಷ್ಟು ಸಹಕಾರದಿಂದ 79 ವರ್ಷಗಳಾದರೂ ಕೂಡ ಇವತ್ತುವರೆಗೂ ಮೂಲಭೂತ ಸೌಕರ್ಯ ಇನ್ನೂ ನಾವು ಸರಿಯಾಗಿ ಬಂದು ನಮ್ಮ ಕೈ ತಲುಪಿಲ್ಲ. ಇವತ್ತು ನೋಡಿ ಶಿಕ್ಷಣಕ್ಕೆ ಮಕ್ಕಳುಗಳು ಕಾಡಂಚಿನ ಗ್ರಾಮದಲ್ಲಿ ನಡ್ಕ ಬರಬೇಕಾದ್ರೆ ಈಗ ಎಷ್ಟೋ ನೋಡಿದ್ರೆ ಚಿಟ್ಟೆ ದಾಳಿ ಆಗಿರ್ಬೋದು, ಆನೆ ದಾಳಿ ಆಗಿರ್ಬೋದು. ಇವತ್ತು ಬಡ ರೈತರ ಮಕ್ಕಳು ಇರೋದು ಒಂದು ಮನೆಗೆ ಒಂದು ಹೆಣ್ಮಕ್ಳು ಇರ್ತಾರೆ, ಬರಬೇಕಾರೆ ಆ ಚಿಟ್ಟೆ ಅಟ್ಟಾಡ್ಸ್ಕೊಬತ್ತು ಅಂತಾರೆ, ಆನೆ ತುಳಿತು ಅಂತಾರೆ. ಈ ಥರ ಎಷ್ಟೋ ಆಗಿದೆ ನಮ್ಮ ಮನೆಗಳಲ್ಲಿ. ಯಾವುದೇ MLA ಮಕ್ಕಳಾಗಿರ್ಬೋದು, ಯಾವುದೇ ಮಿನಿಸ್ಟರ್ ಮಕ್ಕಳಾಗಿರ್ಬೋದು, ಚಿಟ್ಟೆ ಅವ್ರನ್ನ ತುಡಿಕ ಬಂದಿಲ್ಲ, ಅವ್ರನ್ನ ಹಾನಿ ಮಾಡಿಲ್ಲ. ಇವತ್ತು ರೈತರು ಕಷ್ಟ ಹಗಲು ನೈಟು ಕಷ್ಟಪಟ್ಟು ಒಂದು ಬೆಳೆ ಬೆಳಿಬೇಕಾದ್ರೆ 3 ರಿಂದ 6 ತಿಂಗಳಾಗುತ್ತೆ. ಆ ಬೆಳೆನ ನೈಟೆಲ್ಲ ನಿದ್ಗೆಟ್ಟು ನಾವು ಹೆಂಡತಿ ಮಕ್ಕಳನ್ನ ಎಲ್ಲ ಬಿಟ್ಟು ಆ ಕರೆಂಟ್ ಇದ್ದವರು ನೈಟು ತೋಟದಲ್ಲಿ ಕಾವಲು ಕಾಯ್ದು ಬೆಳೆ ಬೆಳಿಬೇಕಾದ್ರೆ ಕಣ್ಣಿಗೆ ಕಣ್ಣು ಬಿಟ್ಕೊಂಡು ಬೆಳಗಾನ ನೀರು ಕಟ್ಟಬೇಕು, ಈ ಕಡೆ ಕಾವಲು ಕಾಯಬೇಕು. ಚಿಟ್ಟೆ, ಹಂದಿ, ಪ್ರಾಣಿ, ಪಕ್ಷಿಗಳೆಲ್ಲ ಬರ್ತವೆ. ಇಷ್ಟು ಒತ್ತಡದಲ್ಲೂ ಕೂಡ ನಾವು ಬೆಳೆದು ದೇಶಕ್ಕೆ ಅನ್ನ ನೀಡ್ತಾ ಇದ್ದೀವಿ. ಆದ್ದರಿಂದ ದಯವಿಟ್ಟು ಹೇಳೋದು ಇಷ್ಟೇ, ಮೂಲಭೂತ ಸೌಕರ್ಯ ಏನು ಇವತ್ತು ಮಕ್ಕಳಿಗೆ ಶಿಕ್ಷಣ, ನಾನು ನಿಮ್ಮನ್ನು ಹಣ ಕೊಡಿ ಆಸ್ತಿ ಕೊಡಿ ಅಂತ ನಾವು ಸರ್ಕಾರದನ್ನ ಕೇಳಲ್ಲ. ನೀವು ಬಿಟ್ಟಿ ಬಗ್ಗೆ ನಮ್ಗೆ ಕೊಡೋದು ಬೇಡ. ಇವತ್ತು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ. ಎರಡನೇದು, ಮಕ್ಕಳಿಗೆ ವೃದ್ಧರಿಗೆ ಆಸ್ಪತ್ರೆ ವ್ಯವಸ್ಥೆಗಳನ್ನು ಮಾಡಿಕೊಡಿ, ಮೂಲಭೂತ ಸೌಕರ್ಯ ರಸ್ತೆ ಮಾಡಿಕೊಡಿ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಹನೂರು ಕ್ಷೇತ್ರದ ಕರ್ನಾಟಕ ರಾಜ್ಯ ರೈತ ಸಂಘ ಹನೂರು ತಾಲೂಕಿನ ಸಂಘರ್ಷ ಕಾರ್ಯದರ್ಶಿ ಬಸವರಾಜ್ ಮಾತಾಡ್ತಾ ಇದ್ದೀನಿ. ವಂದನೆ. ನಾವು ಹಲವಾರು ಬಾರಿ ಹೋರಾಟವನ್ನು ಮಾಡಿದ್ದೀವಿ. 2020 10ನೇ ಸಾಲಿನಲ್ಲಿ ನಮಗೆ 185 ಕೋಟಿ ಅನುದಾನ ಬಿಡುಗಡೆ ಆಗಿತ್ತು. ಆದರೂ ಸಹ ಸರ್ಕಾರ ನಿರ್ಲಕ್ಷ್ಯದಿಂದ ನಮಗೆ ಹಣ ಬಿಡುಗಡೆ ಆಗಿದ್ದಾಗೆ ಈ 5-6 ವರ್ಷಗಳಿಂದ ಸತಾಯಿಸ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ನಾವು ನಗರದಲ್ಲೂ ಕೂಡ ಸಹ ನಾವು ಪ್ರತಿಯೊಂದು ಪ್ರತಿಭಟನೆ ಮಾಡೋದಲ್ಲೂ ಕೂಡ ಈ DPR ಬಗ್ಗೆ ಆಗಾಗ ಮಾತನಾಡ್ತಾ ಇರ್ತೀವಿ. ಅದ್ರ ಬಗ್ಗೆ ಯಾರನ್ನೂ ಅವರು ತಲೆನೇ ಕೆಡಿಸ್ತಾ ಇಲ್ಲ ಸರ್ಕಾರ. ಆದ್ದರಿಂದ ಉಗ್ರವಾಗಿ ನಾವು
ಅನೂರು ತಾಲೂಕಿನಿಂದ ಅಜ್ಜಿಪುರ ಸರ್ಕಲ್ನಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಮಾಡಬೇಕಂತೇಳಿ ನಾವು ಒಂದು ನಿರ್ಧಾರವನ್ನು ಮಾಡಿದ್ದೀನಿ. 491 ಕೋಟಿ ರು ಹಣ ಬಿಡುಗಡೆ ಮಾಡಲೇಬೇಕು, ಸುಮ್ಮನೆ ಅನುಮೋದನೆ ಮಾಡೋದಲ್ಲ, ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಈ ಹೋರಾಟನ ಮಾಡ್ತಿದ್ದೀವಿ. ಹಣ ಬಿಡುಗಡೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ಬರಲ್ಲ, ಮಾಡದಿದ್ರು ಕೂಡ ಅಲ್ಲಿ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ಮುಂದಾಗಿದ್ದೀವಿ. ಅನೂರು ತಾಲೂಕಿನಲ್ಲಿ ಕುಡಿಯೋ ನೀರಿಗೆ ಮತ್ತು ನೀರಾವರಿಗೆ ಕೇಳ್ತಾ ಇದೆ. ಸರ್ಕಾರ DPR ಮಾಡಿದ್ರೂ ಕೂಡ ಅನುದಾನ ಬಿಡುಗಡೆ ಮಾಡದೆ ಸುಮ್ಮನೆ ಕಣ್ಣೊರೆಸೋ ತಂತ್ರ ಮಾಡಬಾರ್ದು. ಈಗಾಗಲೇ DPR ಆಗಿದೆ, ಅದ್ರ ಜೊತೆಗೆ ಮತ್ತು ಈ ತಾಲೂಕಿನ ಎಲ್ಲ ನೀರಾವರಿ ಸಮಸ್ಯೆಗಳ ಬಗ್ಗೆ ಶೀಘ್ರವಾಗಿ ಕ್ರಮ ಕೈಗೊಂಡು ಅನುದಾನ ಬಿಡುಗಡೆ ಮಾಡಬೇಕು. ಸುಮ್ಮನೆ ವರದಿ ಓದ್ಕೊಂಡು ಹೋದರೆ ಆಗಲ್ಲ. ಅನುದಾನ ಬಿಡುಗಡೆ ಮಾಡಿ ಟೆಂಡರ್ನ ಪ್ರಕ್ರಿಯೆ ಸ್ಟಾರ್ಟ್ ಮಾಡಬೇಕು. ಈ ಭಾಗಕ್ಕೆ ನೀರು ಕೊಡಬೇಕು. ಇಷ್ಟೇ ಪ್ರಮುಖವಾದ ಒತ್ತಾಯ ಇದೆ. ಮತ್ತು ಗೋಪಿನಾಥಮ್ಮ ಆ ಭಾಗದಲ್ಲಿ ಕೂಡ ಮೂಲಸೌಕರ್ಯಗಳು ಭಾಳಷ್ಟು ವರ್ಷಗಳಿಂದ ಕೇಳ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಈ ಸರ್ಕಾರದಲ್ಲಿ ಮೂಲಸೌಕರ್ಯಗಳನ್ನ ಕೊಡದೇ ಇದ್ದಂಥದ್ದು ಪಕ್ಷಗಳನ್ನ ಅಥವಾ ಸರ್ಕಾರ ಅಂತ ಒಪ್ಪಕ್ಕಾಗಲ್ಲ. ಈ ಕೂಡಲೇ ಅದ್ರ ಬಗ್ಗೆ ಘೋಷಣೆ ಮಾಡಬೇಕು. ಇಲ್ಲ ಅಂದರೆ ಪಾದಯಾತ್ರೆ ಬೆಂಗಳೂರು ತಲುಪುತ್ತೆ. ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಆಗಿದೆ. ಮಹೇಶ್ ಪ್ರಭು, ರಾಜ್ಯ ಕಾರ್ಯಾಧ್ಯಕ್ಷರು. ಸರಗೂರಿನಿಂದ ಉಡುಕ್ತೊರಳ್ಳಿ ನೀರನ್ನ ಸಾಗಿಸುವಂಥದ್ದು ಮತ್ತು ಅಲ್ಲಿಂದ ಬೇರೆ ಬೇರೆ ಕೆರೆಗಳು ನೀರು ತುಂಬಿಸುವಂಥದ್ದು, ಕುಡಿಯೋ ನೀರು ಕೊಡುವಂಥದ್ದು. ಈ ಯೋಜನೆಗೆ 491 ಕೋಟಿ ರೂಪಾಯಿ ಕ್ಯಾಬಿನೆಟಲ್ಲೂ ಕೂಡ ಅದನ್ನು ಅನುಮೋದನೆ ಮಾಡಿದ್ದಾರೆ. ಅದನ್ನು ಬಡ್ಜೆಟಲ್ಲಿ ಅನುದಾನ ಮೀಸಲಿರಿಸಬೇಕು. ದುಡ್ಡು ಕೊಡದೇ ಇದ್ಮೇಲೆ ಏನು DPR ಆದರೂ ಬರೀ ಕಾಲು ಮೇಳುಕತ್ತೆ. ಈ ಕಾರಣ ಅನೂರು ತಾಲೂಕಿನ ಸುಮಾರು ಒಂದು 25 ಅನುಕೂಲ ಆಗುವಂಥ, ಜೊತೆಗೆ ಪೂರ್ತಿ ತಾಲೂಕಿನಾದ್ಯಂತ ಕೆರೆಗಳು ಅಂತರ್ಜಲ ಇಂಪ್ರೂವ್ ಆಗುವಂಥದ್ದು, ಈ ವಿಚಾರ ಇಟ್ಕೊಂಡು ಕೆರೆಗಳು ನೀರು ತುಂಬಿಸಿ ಮತ್ತು ಈ DPR ಆಗಿರೋದನ್ನ ಅನುಮೋದನೆ ಈಗ ಅದು ಅನುದಾನ ಬಿಡುಗಡೆ ಮಾಡಿ ಅಂತೇಳಿ ಇವತ್ತು ಅಜ್ಜಿಪುರದಿಂದ ಪಾದಯಾತ್ರೆ ಹೊರಟಿದೆ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ. ಇದು ಮಂಡ್ಯ, ರಾಮನಗರ ಜಿಲ್ಲೆ ಮೂಲಕ ವಿಧಾನಸೌಧಕ್ಕೆ ತಲುಪುತ್ತೆ. ಇದರಲ್ಲಿ ಬಿಡದಿಗೆ ಬಂದ ತಕ್ಷಣ ಬೇರೆ ಬೇರೆ ಜಿಲ್ಲೆ, ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಯ ಪ್ರತಿನಿಧಿಗಳು, ಮೈಸೂರು, ಮಂಡ್ಯ, ಚಾಮರಾಜನಗರ ಮತ್ತು ರಾಮನಗರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಇಲ್ಲಿಂದಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಜನ ಸೇರಿ ಇದೊಂದು ಯಶಸ್ವಿ ಚಳುವಳಿಯಾಗಿ ಯಶಸ್ವಿ ಪಾದಯಾತ್ರೆಯಾಗಿ ರೂಪಿಸ್ತಾಯಿತ್ತು. ಬಡ್ಜೆಟ್ಟಲ್ಲಿ ಅನುದಾನ ಬಿಡುಗಡೆ ಮಾಡಲೇಬೇಕು. ಪಾದಯಾತ್ರೆ ಬರೋರು ಕಾಯಬಾರ್ದು, ತತ್ಕ್ಷಣವೇ ಮುಖ್ಯಮಂತ್ರಿ ನಿರ್ಧಾರ ತರಬೇಕು ಅನ್ನೋದು ಒತ್ತಾಯ. ಸರ್, ಇದು ಇವತ್ತಿಗೆ ಒಟ್ಟಾರೆ ಎಷ್ಟು ಜನ ರೈತರು ಪಾದಯಾತ್ರೆ ಮಾಡ್ತಿರೋದು? ಸುಮಾರು 300 ಜನ ಪಾದಯಾತ್ರೆ ಇರ್ತಾರೆ. ಪ್ರಾರಂಭದಲ್ಲಿ ಜಾಸ್ತಿ ಜನ ಇರ್ತಾರೆ, ಹೋಯ್ತಾ ಸೇರ್ಕೊಳ್ತಾರೆ. ಇನ್ನು ಒಟ್ಟು ಕೊನೆಗೆ ಸೇರುವಾಗ ಒಂದು 2,000 ಜನ ಇರ್ತಾರೆ. ಸರ್, ಒಟ್ಟಾರೆ ಎಷ್ಟು ದಿನಗಳಾಗುತ್ತೆ ಅಲ್ಲಿ ಹೋಗಿ ಸೇರಕ್ಕೆ? 2ನೇ ತಾರೀಕು, ಇವತ್ತಿಂದ 2ನೇ ತಾರೀಕು. ಉದ್ದೇಶ ಏನಂದರೆ, ನಾವು ಫಂಡಮೆಂಟಿಕಲ್ ಬೇಸಿಕ್ ಅಂತ ಏನು ಹೇಳ್ತಾ ಇದ್ದೀವಿ ಅಂದರೆ, ಇವತ್ತು ಮೂಲಭೂತ ಸೌಕರ್ಯಗಳಲ್ಲಿ ಅತ್ಯಂತ ಕನಿಷ್ಠ ಸೌಕರ್ಯ ಅಂದರೆ ಒಂದು ಕುಡಿಯೋ ನೀರಿನ ಸೌಕರ್ಯ. ಈ ಕುಡಿಯೋ ನೀರಿನ ಸೌಕರ್ಯ ಸಲುವಾಗಿ ನಾವು ಹೋರಾಡ್ತಾ ಇರೋದು ಅಂದರೆ ಒಂದು ದುರ್ದೈವ ಸಂಗತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ್ರೆ ಈ ಭಾಗದಕ್ಕಂಥ ಇಲ್ಲಿ ಇರ್ತಕ್ಕಂಥ ಅಣ್ಣೂರು ಭಾಗದಲ್ಲಿ ಇರ್ತಕ್ಕಂಥ ರೈತರು ಒಂದು ಕಡೆಯ ರೈತರು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಯಾವುದೇ ರೀತಿ ಮೂಲ ಸೌಕರ್ಯಗಳಿಲ್ಲ. ಅದರಲ್ಲಿ ಮೊದಲನೇದಾಗಿ ಕುಡಿಯೋ ನೀರಿನ ಸೌಕರ್ಯ ತುಂಬ ಕಷ್ಟ ಆಗಿದೆ. ಹಂಗಾಗಿ ಈ ಹೋರಾಟಕ್ಕೆ ನಾವು ಎಲ್ಲ ಸರ್ಕಾರದ ಜೊತೆಗೆ ಸಾಕಷ್ಟು ಮನವಿ ಮಾಡಿದ್ದೀವಿ. ಆದರೆ ಬಂದಂಥ ಇಲ್ಲಿ ಇರ್ತಕ್ಕಂಥ MLAಗಳು ಮತ್ತು ಬಂದಂತಕ್ಕಂಥ ಅಧಿಕಾರಿಗಳು ಸಾಕಷ್ಟು ಮೊರೆ ಹೋಗಿದ್ರು ಕೂಡ ಅವರು ಬರೀ ಮನವಿ ಪತ್ರದಲ್ಲೇ ತಗೊಂಡು ಅದ್ರಿಗೆ ನಮಗೊಂದು ಮೋಸ ಮಾಡ್ಕೊಂಡು ಬರ್ತಾನೆ ಇರ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಹಾಗಾಗಿ ಒಂದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಏನಂದರೆ, ಪಾದಯಾತ್ರೆಯ ಮುಖಾಂತರ ಬೆಂಗಳೂರಿಗೆ ತಲುಪುವ ಒಂದು ಮಹತ್ವಾಕಾಂಕ್ಷೆ ಯೋಜನೆಯನ್ನು ಇಟ್ಕೊಂಡು ಇವಾಗ ಒಂದು ಪಾದಯಾತ್ರೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಅಣ್ಣೂರು ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸುಮಾರು ಹೆಚ್ಚು ಕಮ್ಮಿ 30 ರಿಂದ 40 ಭಾಗ ಹಳ್ಳಿಗಳು ಕೂಡ ಈ ಪಾದಯಾತ್ರೆಗೆ ಸೇರಿದೆ. ಈ ಪಾದಯಾತ್ರೆ ನಾವು ಹೆಚ್ಚು ಕಮ್ಮಿ ಒಂದು 15 ರಿಂದ 20 ದಿನದವರೆಗೆ ಈ ಸತತ ಒಂದು ನಮ್ಮ ಇಲ್ಲಿರ್ತಕ್ಕಂಥ ರೈತರನ್ನೆಲ್ಲ ಒಗ್ಗೂಡಿಸಿ ಒಂದು ಸತ ಪ್ರಯತ್ನದಿಂದಾಗಿ ಈ ಪಾದಯಾತ್ರೆ ಸೇರಿದೆ. ಈ ಕಾರ್ಯಕ್ರಮಕ್ಕೆ ಸುಮಾರು ಹೆಚ್ಚು ಕಮ್ಮಿ ಇಲ್ಲಿ ಒಂದು 600 ರಿಂದ 700 ಜನವರೆಗೆ ಈ ಸ್ಥಳದಲ್ಲಿದೆ. ಮುಂದೆ ಹೋಗ್ತಾ ಹೆಚ್ಚು ಕಮ್ಮಿ ನಾವು ಬೆಂಗಳೂರು ತಲುಪೋವರೆಗೆ 4 ರಿಂದ 5,000 ಜನಸಂಖ್ಯೆ ಸೇರಬೇಕು ಅಂತ ಒಂದು 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 ಯೋಜನೆಯನ್ನು ಇಟ್ಕೊಂಡಿದ್ದೀವಿ. ಈ ಯೋಜನೆಗೆ ನಾವು ಇಲ್ಲಿಂದ ಅಣ್ಣೂರಿಂದ ಶುರುವಾದರೆ ಇಲ್ಲಿ ಇರ್ತಕ್ಕಂಥ ನಮ್ಮ ಚಾಮರಾಜನಗರದಲ್ಲಿರ್ತಕ್ಕಂಥ ಕೊಳ್ಳೇಗಾಲ, ಚಾಮರಾಜನಗರ, ಗುಂಡ್ಲುಪೇಟೆ,
ಮತ್ತು ಯಳಂದೂರು ಭಾಗತಕ್ಕಂಥ ರೈತರು ಇದಕ್ಕೆ ಸಾಥ್ ಕೊಡ್ತಾರೆ. ಹಾಗೆ ನಾವು ಆ ದಾರಿಲಿ ಅಂದವೇ ಹೋಗ್ತಾ ಇರ್ತಕ್ಕಂಥ ನಮ್ಮ ಚನ್ನಪಟ್ಟ, ಮಂಡ್ಯ, ಮೈಸೂರು, ಬೆಂಗಳೂರು, ಬೆಂಗಳೂರುವರೆಗೆ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಒಗ್ಗೂಡಿ ಒಂದು ಬೃಹತ್ವಾದ ಒಂದು ಹೋರಾಟನ ನಮ್ಮ ನಂಜೂರು ಸ್ವಾಮಿಯವರು ಇಟ್ಟಂಥ ಒಂದು ದಾರಿಲಿ ನಡೆಸ್ತಾ ಇದ್ದೀವಿ. ಹಾಗಾಗಿ ಈ ಹೋರಾಟಕ್ಕೆ ಸರ್ಕಾರ ಎಚ್ಚೆತ್ತು ಈ ಸಂಘಟನೆಗೆ ಒಂದು ಬೆಲೆ ಕೊಟ್ಟು ಈ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕಂದು ತಮ್ಮಲ್ಲಿ ಈ ಮಾಧ್ಯಮ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀವಿ. ಸರ್, ನಮ್ಮ ಹೆಸರು ನನ್ನ ಹೆಸರು ಮಹಾದೇವಪ್ಪ, ಜಿಲ್ಲಾ ಉಪಾಧ್ಯಕ್ಷರು.